ಯಾರ ಹತ್ರನೂ ₹1 ಸಾಲ ಇಲ್ದಂಗೆ ಸ್ಟಾರ್ಟ್ ಆದಂತ ಬಿಸ್ನೆಸ್ ನ ಇವತ್ತಿನ ನೆಟ್ವರ್ತ್ 18 ಲಕ್ಷ ಕೋಟಿ. 1960 ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಬಿಸ್ನೆಸ್ ಗಳಿಗೆ ಆಪರ್ಚುನಿಟಿ ಇರಲ್ಲ. ಅದ್ರ ಜೊತೆಗೆ ಬಿಸ್ನೆಸ್ ಗಳ ಮೇಲೆ ಸ್ಟ್ರಿಕ್ಟ್ ಕಂಟ್ರೋಲ್ ಇರುತ್ತೆ. ಇಂಥ ಟೈಮಲ್ಲಿ ಬಿಸ್ನೆಸ್ ನ ಮಾಡಬೇಕು ಅಂತ ಒಬ್ರು ಎಂಟ್ರಿ ಕೊಡ್ತಾರೆ. ಅವರೇ ಧೀರುಭಾಯ್ ಅಂಬಾನಿ. ಇವರು ಬಿಸ್ನೆಸ್ ನ ದುಡ್ಡಿಟ್ಕೊಂಡು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನ ಹಾಕಿ ಮಾಡಲ್ಲ. ಪಾಲಿಸ್ಟರ್ ಯಾರ್ನ ಅಂದ್ರೆ ದಾರಾನ ಇಂಪೋರ್ಟ್ ಮಾಡ್ಕೊಂಡು ಇಂಡಿಯಾದಲ್ಲಿ ಸೆಲ್ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಮಾಡ್ತಾರೆ. ಈ ಬಿಸ್ನೆಸ್ ತುಂಬಾ ಸಿಂಪಲ್, ಬಟ್ ಇಲ್ಲಿ ಅವರು ಜನಗಳ ಮೈಂಡ್ ಸೆಟ್ ನ ಮತ್ತೆ ಡಿಮ್ಯಾಂಡ್ ನ ಅರ್ಥ ಮಾಡ್ಕೊತಾರೆ. ಮುಂದೆ ಹೋಗ್ಬಿಟ್ಟು ವಿಮಲ್ ಬ್ರ್ಯಾಂಡ್ ಅಡಿಯಲ್ಲಿ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಈ ಬಿಸ್ನೆಸ್ ನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಇವ್ರು ಎಂಟ್ರಿ ಕೊಡೋದು ಪೆಟ್ರೋಕೆಮಿಕಲ್, ರಿಫೈನರಿ ಮತ್ತೆ ಆಯಿಲ್ ಬಿಸ್ನೆಸ್ ಗಳಿಗೆ. ಈ ಬಿಸ್ನೆಸ್ ನ ಗ್ರೋ ಮಾಡಕ್ಕೆ ಇವ್ರು ಯಾವುದೇ ಬ್ಯಾಂಕ್ ಗಳ ಹತ್ರ ಲೋನ್ ತಗೊಳ್ಳಲ್ಲ ಅಥವಾ ಯಾವುದೇ ಫಂಡಿಂಗ್ ನ ರೈಸ್ ಮಾಡಲ್ಲ. ಬದಲಿಗೆ ನಮ್ಮಂತ ನಿಮ್ಮಂತ ಸಾಮಾನ್ಯ ಜನರ ಹತ್ರ ಬರ್ತಾರೆ. 1977ರಲ್ಲಿ ರಿಲಯನ್ಸ್ IPO ಬಂದಾಗ ಇಂಡಿಯಾದಲ್ಲಿ ಯಾರು ಬೇಕಿದ್ರು ಇನ್ವೆಸ್ಟ್ ಮಾಡಿ ಇನ್ವೆಸ್ಟರ್ ಆಗಿ ಬಿಸ್ನೆಸ್ ಗಳ ಪಾರ್ಟ್ ಆಫ್ ಓನರ್ ಆಗಿ ಅಂತ ಅನೌನ್ಸ್ ಮಾಡ್ತಾರೆ. ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲಿ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಕೂಡ ಒಂದು ಬಿಸ್ನೆಸ್ ಗ್ರೋತ್ಗೆ ಕಾರಣ ಆಗಿದ್ದು ಅಂದ್ರೆ ಅದು ಈ IPO ಇಂದ. ಜನಗಳ ನಂಬಿಕೆ ಇದ್ರೆ ದುಡ್ಡಿಂದ ನೀವು ಹೋಗೋದ್ ಬೇಡ, ದುಡ್ಡೇ ನಿಮ್ಮಿಂದ ಬರುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದವರು ಧೀರುಭಾಯ್ ಅಂಬಾನಿ. ಇವ್ರ ಬಗ್ಗೆ ಇನ್ನು ಏನೆಲ್ಲ ಗೊತ್ತು ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ.